ನೀವು ಆಪ್ರೇಷನ್ ಮಾಡ್ಕೊಳ್ಳಿ. ಸಾಧಾರಣ ನಂತರ ನೀವು ಬನ್ನಿಪ್ಪ, ಒಳ್ಳೆಯದಾಗತ್ತೆ ಅಂದರು. ಅದೇ ನಾನೊಂದು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಮ್ಯಾಮ್. ಖಂಡಿತ ನನಗೆ ಯಾವುದೇ ಒಂದು ಬೀಡಿ ಸಿಗರೇಟ್ಸ್ ಇದು ಆಗಲಿ, ಡ್ರಿಂಕ್ಸ್ ಮಾಡೋದು ಯಾವುದು ನನ್ನಲ್ಲಿ ಹ್ಯಾಬಿಟ್ ಇಲ್ಲ ಮ್ಯಾಮ್. ಬಟ್ ನಾನೊಬ್ಬ ಶಿಕ್ಷಕ ಆಗಿದ್ದೆ. ಅದು ಯಾವ ರೀತಿ ಬಂತು ನನಗೆ, ಅದು ಲಾಸ್ಟ್ ಮೂಮೆಂಟು, ರಿಟೈರ್ಡ್ ಮೂಮೆಂಟಲ್ಲಿ ಮ್ಯಾಮ್ ಬಂದಿರೋದು ನನಗೆ. ನಾನು ಮೊಬೈಲ್ನಲ್ಲಿ ನೋಡಿದೆ ಈ ಒಂದು ಇದನ್ನ, ನಿಮ್ಮದು ಏನು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ, ತುಂಬ ಚೆನ್ನಾಗಿ ಮಾತಾಡ್ತು ಮ್ಯಾಮ್. ನಮಸ್ಕಾರ ಮ್ಯಾಮ್, ನಾನೇ ಪೇಷೆಂಟು ರಾಮಕೃಷ್ಣ ಅಂತ. ನಾವು ಮೈಸೂರು ರೋಡ್ ಹೊಸ ಗುಡ್ದಳ್ಳಿಯಿಂದ ಬರ್ತಾ ಇದ್ದೀವಿ ಮ್ಯಾಮ್. ನನಗೆ 61 ವರ್ಷ ರನ್ನಿಂಗ್ ಮ್ಯಾಮ್. ನನಗೆ ಜುಲೈನಲ್ಲಿ ನನಗೆ ಜಾಂಡೀಸ್ ಆಗಿತ್ತು. ನಾನು ಅದನ್ನ ತೋರ್ಸಕ್ಕಿಂತ ಹೋದೆ. ಅಲ್ಲಿ ಟೆಸ್ಟಿಂಗ್ ಎಲ್ಲ ಮಾಡ್ಲಾಗಿ ಜಾಂಡೀಸ್ ಜೊತೆಗೆ ಪಕ್ಕದಲ್ಲಿ ಒಂದು ಗೆಡ್ಡೆ ಆಗಿದೆ ಸಣ್ಣ ಕರಳಲ್ಲಿ ಅಂತ ಅಂದ್ರು. ಆ ಗೆಡ್ಡೆನ ಅವರು ಬಯಾಪ್ಸಿ ಮಾಡಿಬಿಟ್ಟು ಕೊಟ್ಟರು. ಅವಾಗ ಏನಂತಂದ್ರು, ಏನು ಇಲ್ಲ ಅದು ಕ್ಯಾನ್ಸರ್ ಅಂತ ನಾವು ಬಯಾಪ್ಸಿ ಮಾಡಿದ್ವಿ, ಅದು ಕ್ಯಾನ್ಸರ್ ಅಲ್ಲ, ಸಣ್ಣ ಏನೋ ಒಂದು ಅಲ್ಸರ್ ಟೈಪ್ ಅಲ್ಲಿ ಇದೆ ಗೆಡ್ಡೆ ಅಂತ ಮಾತ್ರ ಹೇಳಿದ್ರು. ತದನಂತರ ನಮಗೆ ಜಾಂಡೀಸ್ಗೆ ಬಂದ್ಬಿಟ್ಟಂಗೆ 1-2 ಸ್ಟೆಂಟ್ ಹಾಕಿದ್ರು. ನಾನು ಅದನ್ನ 45 ಡೇಸ್ ಅಂದ್ಬಿಟ್ಟು ನನಗೆ ಸರಿಯಾಗಿ ಕ್ಲಾರಿ ಆಗಲಿಲ್ಲ. ನಾನು ಸ್ವಲ್ಪ ಡಿಲೇ ಮಾಡಿದೆ. 3 ಮಂತ್ಸ್ ಆದ್ಮೇಲೆ ನೋಡಿದ್ರೆ ಅದು ಪ್ರಾಬ್ಲಮ್ ಮತ್ತೆ ಜಾಂಡೀಸ್ ರಿವರ್ಸ್ ಆಗಿತ್ತು. ಮತ್ತೆ ಏನಪ್ಪ ಹಿಂಗಾಗೈತೆ ಅಂತ ನಾನು ಸ್ವಲ್ಪ ಫೀಲ್ ಮಾಡಿ ಅಲ್ಲಿ ಹೋಗಿದ ತಕ್ಷಣ ಅವ್ರು ಸ್ವಲ್ಪ ಏನ್ರಿ ನಿಮ್ಗೆ ಗೊತ್ತಾಗಲ್ಲ, ಸ್ವಲ್ಪ ನಮ್ಮನ್ನ ಇದ್ ಮಾಡಿದ್ರು, ನಮ್ಮ ಒಂದು ಏನು ಬೇಜವಾಬ್ದಾರಿಗೆ ಇದ್ ಮಾಡಿದ್ರು. ಮತ್ತೆ ಅದನ್ನ ಆ ಸ್ಟೆಂಟ್ ನ ರಿಮೂವ್ ಮಾಡಿ 3 ಸ್ಟೆಂಟ್ ಹಾಕಿ ಒಂದು ಲೆಟ್ರ್ ಬರ್ಕೊಟ್ರು. ಏನಕ್ಕೆ ಅಂದ್ರೆ ಪೆಟ್ ಸ್ಕ್ಯಾನ್ ಮಾಡಿಸ್ಕೊಂಡ್ ಬನ್ನಿ, ಯಾಕಂದ್ರೆ ಆ ಗೆಡ್ಡೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಡೌಟ್ ಇದೆ, ಪೆಟ್ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಅಂದ್ರು. ನಾನು ಅದನ್ನ ಸ್ಕ್ಯಾನ್ ಮಾಡಿಸಲಾಗಿ ಆ ಮೆಸೇಜ್ ಏನಾದ್ರೆ ಸ್ವಲ್ಪ ಏನೋ ಆ ಸಣ್ಣ ಕರಳು ಪಕ್ಕದಲ್ಲೇನೆ ಒಂದು ಕ್ಯಾನ್ಸರ್ ಟೈಪ್ ಒಂದು 2 ಪಾಯಿಂಟ್ ಸಮಥಿಂಗ್ ಬೆಳವಣಿಗೆ ಆಗಿದೆ, ಹಾಗಾಗಿ ಅದನ್ನ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಅಂದ್ರು. ಆಗ ನಾನು ಅಲ್ಲಿ ಅದನ್ನ ಹೊರತುಪಡಿಸಿ ನಾನು ಮೊಬೈಲ್ನಲ್ಲಿ ನೋಡಿದೆ ಈ ಒಂದು ಇದನ್ನ, ನಿಮ್ದು ಏನು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ, ಅದ್ರ ಬಗ್ಗೆ ನಾನು ತಿಳ್ಕೊಂಡು ಅಲ್ಲೆಲ್ಲ ಅದು ನೋಡ್ಲಾಗಿ ಸ್ವಲ್ಪ ನನ್ಗೆ ಮನಸ್ಸಿಗೆ ಬಂತು, ಖಂಡಿತ ಹೋಗ್ಬೇಕು, ಅಲ್ಲಿ ವಿಚಾರಿಸಿ ನನ್ಗೆ ಅವಕಾಶ, ನಮ್ಗೆ ಸಾಧ್ಯ ಆದ್ರೆ ಖಂಡಿತ ನಾನು ಅದನ್ನ ಫಾಲೋ ಮಾಡೋಣ ಅಂತ ಬಂದು ಇಲ್ಲಿ ವಿಚಾರಿಸಿದೆ. ಅವರ ಮಾತೆ ನನ್ಗೆ ಅರ್ಧ ಕಾಯಿಲೆ ಕಮ್ಮಿ ಆದಾಗ ಆಗಿದೆ ನಿಜವಾಗ್ಲು ಸರ್. ಅವ್ರು ಹೇಳಿದ್ರು, ಇಲ್ಲ ನೀವು ಆಪರೇಷನ್ ಮಾಡ್ಕೊಳ್ಳಿ, ಸಾಧಾರಣ ನಂತರ ನೀವು ಬನ್ನಿಪ್ಪ, ಒಳ್ಳೆಯದಾಗತ್ತೆ ಅಂದ್ರು. ಅದೇ ಕೆಲವು ಕಡೆ ನಾನು ಹೋಗಿದ್ರೆ, ಇಲ್ಲ ನಮ್ದೇ ದೊಡ್ಡದು ಆಯುರ್ವೇದಿಕ್, ನಾವು ಮಾಡಿಸ್ಕೊಳ್ಳಿ, ನೀವೇನು ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವರು ಆ ಥರ ಇಲ್ಲ. ಅವ್ರು ನಿಜವಾಗ್ಲೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು, ಇಲ್ಲ ನೀವು ಮೊದಲು ಆಪರೇಷನ್ ಮಾಡಿಸ್ಕೊಂಬಿಡಿ, ಆಮೇಲೆ ನೀವು ಬನ್ನಿ, ಆಮೇಲೆ ನಿಜವಾಗ್ಲೂ ನಿಮ್ಗೆ ಇಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ, ನಾನು ಅದನ್ನ ಫಾಲೋ ಮಾಡಿದೆ ಅಂತ ಹೇಳಿದ್ರು. ಸಣ್ಣ ಕರಳಲ್ಲಿ ಹೌದು. ಇಲ್ಲ ಡಾಕ್ಟರ್ಸ್ ಏನಂದ್ರು, ಜಾಂಡೀಸ್ ಇಂದ ಬಂದಿದ್ಯಪ್ಪ ಇದು ಅಂತಾನೆ ಹೇಳಿದ್ರು ನನಗೆ. ಜಾಂಡೀಸ್ ಸ್ಟಾರ್ಟಿಂಗ್ ಬಂತು, ನಾನು ಸ್ಟಾರ್ಟಿಂಗ್ ಅಲ್ಲಿಂದ ನಾನು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದೆ. ಅಯ್ಯೋ ಬಿಡು ಏನಂತ, ನಮ್ಗೆ ಯೂರಿನ್ ನಲ್ಲಿ ಸ್ವಲ್ಪ ಯಾವಾಗ ಡಿಫ್ರೆನ್ಸ್ ಗೊತ್ತಾಗ್ಲಿ, ನನ್ಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ ತೋರಿಸ್ದೆ ಮ್ಯಾಮ್. ಹಾಗಾಗಿ ಅಲ್ಲಿಂದ ಯಾವಾಗ ಇದೆಲ್ಲ ಪರ್ಫಾರ್ಮೆನ್ಸ್ ಆಗಲಿ ನಾನು ಸ್ವಲ್ಪ ಇದಾಯ್ತು. ಕ್ಯಾನ್ಸರ್ ಅಂತ ಗೊತ್ತೆ ರೀಸೆಂಟ್ ಮ್ಯಾಮ್, ಒಂದು 8 ಡೇಸ್ ಅಷ್ಟೇ. ಇವಾಗ ಮೊನ್ನೆ ಪೆಟ್ ಸ್ಕ್ಯಾನ್ ಯಾವಾಗ ನಾನು ಮಾಡಿಸ್ಲಿ, ಆ ಕೂಡಲೇ ನನಗೆ ಡಾಕ್ಟರ್ ಹೇಳ್ಬಿಟ್ರು, ನೋಡಿಪ್ಪ ನೀವು ಬೇಜಾರು ಮಾಡ್ಕೊಂಬೇಡಿ, ನಿಮ್ಗೆ ಒಂದು ಸಣ್ಣದಾಗಿ ಒಂದು ಕ್ಯಾನ್ಸರ್ ಗೆಡ್ಡೆ ಅಲ್ಲಿ ಉಲ್ಬಣ ಆಗಿದೆ, ಅದನ್ನ ತೆಗೆದ್ಬಿಟ್ರೆ ನಿಮ್ಗೇನು ಆಗೋದಿಲ್ಲ, ಸರಿ ಹೋಗುತ್ತೆ ಅಂತ ಹೇಳಿದ್ರು. ತೆಗೆಯೋದ್ರಿಂದ ಸರಿ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಳಕ್ಕಾಗಲ್ಲ. 1 ತಿಂಗಳು ಸರಿ ಹೋಗುತ್ತೆ, 2 ತಿಂಗಳು, 3 ತಿಂಗಳು ಮತ್ತೆ ಅಲ್ಲಿ ರಕ್ತನಾಳಗಳ ಮುಖಾಂತರ ಕಾಣಿಸ್ಕೊಳ್ಬಹುದು. ಹಂಗಾಗಿ ಏನು ಹೇಳಕ್ಕಾಗಲ್ಲ. ನೀವು ಆ ಗೆಡ್ಡೆ ತೆಗೆಸ್ಕೊಂಡು ಬಂದು ಇಮಿಡಿಯೇಟ್ಗೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಲ್ವಾ, ಧೈರ್ಯವಾಗಿ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಮುಗಿಸ್ಕೊಂಡು ಬನ್ನಿಪ್ಪ ಅಂತ ಹೇಳಿದ್ರು ಮ್ಯಾಮ್. ನಾನು ಮೊಬೈಲ್ನಲ್ಲಿ ನೋಡಿದೆ, ಇದು ಯಾವುದು ಇದ್ರಲ್ಲಿ ನಾನು ನೋಡಿದೆ, ಅದ್ರಲ್ಲಿ ಒಂದು ಕಡೆಯಿಂದ ಡೀಟೇಲ್ಸ್ ಬಂತು. ಅವಾಗ ನನ್ಗೆ ಮನ್ಸು ಬಂತು, ಇಲ್ಲ ಇರಪ್ಪ, ಏನೋ ಒಂದು ಒಳ್ಳೆ ಇದು ಸಾಧನೆ ನಡೀತಾ ಇದೆ. ಎಷ್ಟೊಂದು 4 ಕಡೆದ ಏನೋ
ಎಲ್ಲೆಲ್ಲಿ 4 ಕಡೆ ವಾಟ್ಸಪ್ಪಲ್ಲಿ ನಾನು ನೋಡಿದೆ. 4 ಕಡೆ ಇರೋದ್ರಿಂದ ಇದು ಬೆಂಗಳೂರಲ್ಲೂ ಇರೋದು ನಮಗೂ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಬಂದೆ ಮ್ಯಾಮ್. ನಾನೊಂದು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಮ್ಯಾಮ್. ಖಂಡಿತ ನನಗೆ ಯಾವುದೇ ಒಂದು ಬೀಡಿ ಸಿಗರೇಟ್ಸ್ ಆಗಲಿ ಡ್ರಿಂಕ್ಸ್ ಮಾಡೋದು ಯಾವುದು ನನ್ನಲ್ಲಿ ಹ್ಯಾಬಿಟ್ ಇಲ್ಲ ಮ್ಯಾಮ್. ಬಟ್ ನಾನೊಬ್ಬ ಶಿಕ್ಷಕ ಆಗಿದ್ದೆ. ಅದು ಯಾವ ರೀತಿ ಬಂತು ನನಗೆ, ಅದು ಲಾಸ್ಟ್ ಮೂಮೆಂಟ್, ರಿಟೈರ್ಡ್ ಮೂಮೆಂಟ್ ಅಲ್ಲಿ ಮ್ಯಾಮ್ ಬಂದಿರೋದು ನನಗೆ. ನಂದು ಒಂದು 15 days ಇದ್ದಂಗೆ, ನಂದು July 31st ರಿಟೈರ್ಡ್, July 15th ನನ್ನ ಕಮೆಂಟ್ಸ್ ಡೀಟೇಲ್ಸ್ ಬಂತು. ಹೆಂಗೆ ಅಂತ ನನ್ಗೆ ಅದೇ ಆಶ್ಚರ್ಯ ಮ್ಯಾಮ್. ಏನು ನಾವು ಆ ಥರ ಯಾವುದೇ ಕೆಟ್ಟ ಹ್ಯಾಬಿಟ್ ಆಗಲಿ ಏನು ಇರಲಿಲ್ಲ, ಆದ್ರೂ ಯಾಕೆ ಬಂತು ಅಂತ ನಿಜ ನನಗೆ ಅರ್ಥ ಆಯ್ತಲ್ಲ ಮ್ಯಾಮ್. ಮನೆಯಲ್ಲಿ ಮ್ಯಾಮ್ ಇಲ್ಲ ಖಂಡಿತ ಯಾರೊಬ್ಬರಲ್ಲೂ ಒಂದು ಇದಿಲ್ಲ ಮ್ಯಾಮ್. ಇಲ್ಲ, ಸಾಧ್ಯನೇ ಇಲ್ಲ. ನಾವೆಲ್ಲ ಮುದ್ದೆ ತಿನ್ಕೊಂಡು ರೈತರ ಮಕ್ಕಳು ನಾವೆಲ್ಲ ಮ್ಯಾಮ್. ಖಂಡಿತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.